ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿದ್ದಂತ ಪವಿತ್ರ ಗೌಡ 6 ತಿಂಗಳ ಬಳಿಕ ಬಂಧ ಮುಕ್ತರಾಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಪವಿತ್ರ ಗೌಡ ಟೆಂಪಲ್ ರನ್ ಅನ್ನ ಮಾಡಿದ್ದು ದರ್ಶನ್ ಅವರ ಹೆಸರಿನಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇತ್ತ ಬೇಲ್ ಸಿಕ್ರು A2 ದರ್ಶನ್ಗೆ ಡವಡವ ಮುಂದುವರೆದಿದೆ. ಮತ್ತೊಂದು ಕಡೆ ಶ್ಯೂರಿಟಿ ಇಲ್ಲದೆ A6 ಜಗದೀಶ್ A7 ಅನುಕುಮಾರ್ ಬೇಲ್ ಪಡೆದಿದ್ರೂ ಕೂಡ ಜೈಲಿನಲ್ಲೇ ಒದ್ದಾಡ್ತಾ ಇದ್ದಾರೆ. ಜೂನ್ 20ರಂದು ಪಂಜರದ ಹಕ್ಕಿಯಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಿದ್ದಾಳೆ. ಜಾಮೀನು ಮಂಜೂರಾಗಿ 4 ದಿನಗಳ ನಂತರ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದಾಳೆ. 6 ತಿಂಗಳ ಬಳಿಕ ಜೈಲಿಂದ ಪವಿತ್ರ ಗೌಡ ರಿಲೀಸ್. ಬಿಡುಗಡೆಯಾಗ್ತಿದ್ದಂತೆ ದೈವ ಭಕ್ತೆಯಾದ A1 ಪವಿತ್ರ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ರಿಲೀಸ್ ಆಗ್ತಿದ್ದಂತೆ ಪವಿತ್ರ ಗೌಡ ಭರ್ಜರಿ ಟೆಂಪಲ್ ರನ್ ಮಾಡಿದ್ಲು. ಮೊದಲು ಜೈಲಿನ ಬಳಿಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾಳೆ. ಬಳಿಕ ತಲಘಟ್ಟಪುರದಲ್ಲಿರುವ ಮನೆದೇವರು ವಜ್ರಮುನೇಶ್ವರನಿಗೆ ಪವಿತ್ರ ಗೌಡ ಬಿಡುಗಡೆಗೆ ತಾಯಿ ಭಾಗ್ಯಮ್ಮ ಹೊತ್ತಿದ್ದ ಹರಕೆ ತೀರಿಸಿದ್ದಾಳೆ. ಮಗಳು ಜೈಲಿನಿಂದ ರಿಲೀಸ್ ಆಗ್ಲಿ ಅಂತ ಪವಿತ್ರ ತಾಯಿ ಹರಕೆ ಹೊತ್ತಿದ್ರು. ಹೀಗಾಗಿ ಹಣೆಗೆ ವಿಭೂತಿ, ಕೈಯಲ್ಲಿ ಅಗರಬತ್ತಿ ಹಿಡಿದು ಪವಿತ್ರ ಗೌಡ ಪೂಜೆ ಸಲ್ಲಿಸಿದ್ದಾಳೆ. ಶ್ವೇತ ವಸ್ತ್ರಧಾರಿಯಾಗಿ ದೇಗುಲಕ್ಕೆ 7 ಸುತ್ತು ಪ್ರದಕ್ಷಿಣೆ ಹಾಕಿದ್ದಾಳೆ. ದರ್ಶನ್ ಹೆಸರಿನಲ್ಲೂ ಪೂಜೆ ಸಲ್ಲಿಸಿದ ಪವಿತ್ರ ಗೌಡ ರಿಲೀಸ್ ಆಗ್ತಿದ್ದಂತೆ ವಜ್ರಮುನೇಶ್ವರ ದೇಗುಲದಲ್ಲಿ ನಡೆದ ಪೂಜೆ ವೇಳೆ ದರ್ಶನ್ ಹೆಸರಿನಲ್ಲೂ ಅರ್ಚನೆ ಮಾಡಿಸಲಾಗಿದೆ. ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ತಮ್ಮ ಕುಟುಂಬ ಸದಸ್ಯರ ಹೆಸರಿನ ಬಳಿಕ ದರ್ಶನ್ ಹೆಸರಿನಲ್ಲೂ ಅರ್ಚನೆ ಮಾಡಿಸಿದ್ದಾರೆ. ಕುಂಬಳಕಾಯಿ ಒಡೆದು ಪವಿತ್ರ ಕುಟುಂಬದವರು ದೃಷ್ಟಿ ತೆಗೆದ್ರೆ ಪವಿತ್ರ ಗೌಡ ಈಡುಗಾಯಿ ಒಡೆದಿದ್ದಾಳೆ. ವಿಶ್ವಾನಂದಸ್ಯ ವಿಶಾಲಾನಂದಸ್ಯ ಸಹ ಕುಟುಂಬೇನ ವರ್ಗೇಣ ಏವಂ ಗುಣಶೇಷನ ದರ್ಶನಾನಂದಸ್ಯ ದೇವದಾರ ದೋಷಾವ್ರಯಾತ ದೇವದಾತ್ರಿ ವಜ್ರಮಣೇಶ್ವರ ಸ್ವಾಮಿ ದೇವದಾಯ. ಜೈಲಿನಿಂದ ಬಿಡುಗಡೆಯಾದ ಖುಷಿಯಲ್ಲಿರುವ ಪವಿತ್ರ ಗೌಡ ಪೂಜೆ ಬಳಿಕ ದೇಗುಲದಿಂದ ಕಾರು ಏರಿ ತಾಯಿ ಮನೆಗೆ ನಗುತ್ತಲೇ ತೆರಳಿದ್ರು. ಇನ್ನು ಪವಿತ್ರ ಗೌಡ ಬಿಡುಗಡೆ ತಡವಾಗಿದ್ಯಾಕೆ ಅಂತ ಪವಿತ್ರ ಪರ ವಕೀಲೆ ಶಿಲ್ಪಾ ಹೇಳಿದ್ದು ಹೀಗೆ. ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಒಂದೆಡೆ A1 ಪವಿತ್ರ ಗೌಡ ಜೈಲಿನಿಂದ ಹೊರಬಂದ್ರೆ A2 ದರ್ಶನ್ಗೆ ಬೇಲ್ ಸಿಕ್ರು ಟೆನ್ಷನ್ ಕಡಿಮೆಯಾಗಿಲ್ಲ. ದಾಸನಿಗೆ ಜಾಮೀನು ನೀಡಿರೋ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪೊಲೀಸರು ತೀರ್ಮಾನಿಸಿದ್ದಾರೆ. ದರ್ಶನ್ ಸೇರಿ ಪ್ರಮುಖ ಆರೋಪಿಗಳ ವಿರುದ್ಧ ಸುಪ್ರೀಂಗೆ ಅರ್ಜಿ ಸಲ್ಲಿಸೋಕೆ ನಿರ್ಧರಿಸಿದ್ದಾರೆ. ಗೃಹ ಇಲಾಖೆ ಅನುಮತಿಗಾಗಿ ಪತ್ರವನ್ನು ಬರೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಡಿ ಗ್ಯಾಂಗ್ನ 12ನೇ ಆರೋಪಿ ಲಕ್ಷ್ಮಣ್ ಕೂಡ ಶಿವಮೊಗ್ಗ ಜೈಲಿನಿಂದ ಹೊರಬಂದಿದ್ದಾನೆ. ದರ್ಶನ್ ಕಾರು ಚಾಲಕನಾಗಿದ್ದ ಆರೋಪಿ ಲಕ್ಷ್ಮಣ್ ಜೈಲಿಂದ ರಿಲೀಸ್ ಆಗ್ತಿದ್ದಂತೆ ಓಡಿ ಬಂದು ಕಾರು ಹತ್ತಿದ್ದಾನೆ. ಜಾಮೀನು ಸಿಕ್ರು ಶ್ಯೂರಿಟಿ ಸಲ್ಲಿಸಲಾಗದೆ A6, A7 ಒದ್ದಾಟ. ಮಗನನ್ನ ಬಿಡಿಸಿಕೊಳ್ಳಲಾಗ್ತಿಲ್ವಲ್ಲ ಎಂದು A6 ತಾಯಿ ಕಣ್ಣೀರು. ದರ್ಶನ್ ಗ್ಯಾಂಗ್ನ 2 ಆರೋಪಿಗಳು ಜಾಮೀನು ಸಿಕ್ರು ಹೊರಬರಲಾಗದೆ ಒದ್ದಾಡ್ತಿದ್ದಾರೆ. ಬೇಲ್ಗೆ ಶ್ಯೂರಿಟಿ ಸಲ್ಲಿಸಲಾಗದೆ A6 ಜಗದೀಶ್, A7 ಅನುಕುಮಾರ್ ವಿಲವಿಲ ಅಂತಿದ್ದಾರೆ. ಮಗನನ್ನ ಹೊರತರಲಾಗ್ತಿಲ್ಲ, ಶ್ಯೂರಿಟಿಗೆ ಯಾರೂ ಸಿಕ್ತಿಲ್ಲ ಅಂತ A6 ಜಗದೀಶ್ ತಾಯಿ ಕಣ್ಣೀರಿಟ್ಟಿದ್ದಾರೆ. ಹೊಲದ್ದು ಪಾಣಿ ಬೇಕಂತ ಸರ್, ಯಾರು ನಮ್ಮ ಕಡೆ ಯಾರು ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ ನಮಗೆ. ಹಂಗಾಗಿ ಪಾಣಿ ಬೇಕು, ಸುರಿಟಿ ಬೇಕು ಅಂತಾರೆ. ಯಾರು ಸಿಗ್ತಿಲ್ಲ ಸರ್, ಅವತ್ತಿಂದ ಹುಡುಕ್ತಾ ಇದೀವಿ ನಾವು. A6 ಜಗದೀಶ್, A7 ಅನುಕುಮಾರ್ ಹೊರಬರಬೇಕಾದ್ರೆ 1 ಲಕ್ಷ ಬಾಂಡ್, ಆರೋಪಿ ಪರವಾಗಿ 2 ಪ್ರಾಪರ್ಟಿ ದಾಖಲೆ ನೀಡಬೇಕಿದೆ. ಆಗ ಮಾತ್ರ 2 ಸೆರೆವಾಸದಿಂದ ಮುಕ್ತಿ ಪಡೆಯಬಹುದಾಗಿದೆ. ಬ್ಯೂರೋ ರಿಪೋರ್ಟ್ TV9. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಒಂದ್ ಕಡೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಪವಿತ್ರ ಗೌಡ ಅವರ ರಿಲೀಸ್ ವಿಚಾರವಾಗಿ ಅವರ ಹಿಂದಿನ ಪತಿ, ಮಾಜಿ ಪತಿ ಅಂತಂದ್ರೆ ವಿಚ್ಛೇದಿತ ಪತಿ ಮಾತನಾಡಿದ್ದಾರೆ. ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಕೆಲ ವಿಚಾರಗಳನ್ನ ಹೇಳಿದ್ದು.
ಪವಿತ್ರ ಅವರ ಮೇಲೆ ನನಗಿನ್ನೂ ಪ್ರೀತಿ ಹೋಗಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಪವಿತ್ರ ಲೈಫಲ್ಲಿ ನಾನಿಲ್ಲದೆ ಇರ್ಬೋದು, ಆದರೆ ನನ್ನ ಲೈಫ್ನಲ್ಲಿ ಪವಿತ್ರ ಇದ್ದಾಳೆ. ಮಗಳ ಜೊತೆ ಮಾತನಾಡಿದ ಬಗ್ಗೆನೂ ಕೂಡ ಸಂಜಯ್ ಅವರು ನೆನಪು ಮಾಡಿಕೊಂಡಿದ್ದಾರೆ. ನಾವು ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಪವಿತ್ರ ಅವರ ಮಾಜಿ ಪತಿ ಜೊತೆಗೆ, ಸಂಜಯ್ ಸಿಂಗ್ ಜೊತೆಗೆ. ಬನ್ನಿ ನೋಡೋಣ. ಇವತ್ತು ಪವಿತ್ರ ಗೌಡ ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ. ನೀವು ಕೂಡ ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಿದ್ರಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರಿ. ಪರ್ಟಿಕ್ಯುಲರ್ ಆಗಿ ಈಗ ಇಷ್ಟು ದಿವಸ ಸಂಜಯ್ ಸಿಂಗ್ ಅವರು ಇರಲಿಲ್ಲ, ಇವಾಗ ಯಾಕೆ ಬಂದರು ಬೆಂಗಳೂರಿಗೆ, ಏನು ಅನ್ನುವಂಥದ್ದು? ಯಾಕೆ ಬಂದರು ಅಂದರೆ ಅದು ಇಟ್ಸ್ ಜಸ್ಟ್ ಆನ್ ಇನ್ಫ್ಯಾಕ್ಚುಯೇಷನ್ ಸರ್. ನಾನು ಬೇರೆ ಕೆಲಸದಿಂದ ಬಂದಿರೋದು. ಬಟ್ ಇಲ್ಲಿ ಏರ್ಪೋರ್ಟ್ ಬಂದಾದ್ಮೇಲೆ ನನಗೆ ಗೊತ್ತಾಗಿದ್ದು ದಾಟ್ ಪವಿತ್ರ ಗೌಡಕ್ಕೆ ಬೇಲ್ ಸಿಕ್ಕಿದೆ ಅಂತ. ಆ ದೇವರು ಇಂಥ ಟೈಮಲ್ಲಿ ನನಗೆ ಇಲ್ಲಿ ಕಲಿಸಿರೋದು. ಸೊ ಹೇಗೆ ಅನ್ನಿಸ್ತಿದೆ ನೀವು ಒಬ್ಬ ಮಾಜಿ ಪತಿಯಾಗಿ ಅನ್ನುವಂಥದ್ದು? ಸರ್, ಮಾಜಿ ಶಬ್ದ ಬಿಡಿ, ಪತಿ ಅಲ್ವಾ, ಸಂತೋಷ ಆಗತ್ತೆ. ತುಂಬ ಸಂತೋಷ ಆಗಿದೆ. ನಾನು ಪೂಜೆ ಮಾಡ್ತಾ ಇರೋದು ದೇವ್ರನ್ನ ದಿಸಾನು ಇದೇ ಬೇಡ್ಕೊತಾ ಇದೆ, ಹೆಂಗಾದರೂ ಆಚೆ ಬರಲಿ ಅಂತ. ಇನ್ನೂ ಅರಕೆನೂ ಹೊತ್ಕೊಂಡಿದ್ದೀನಿ, ಪರ್ಮನೆಂಟಾಗಿ ಆಚೆ ಬರಲಿ ಅಂತ ಈ ಕೇಸ್ನಿಂದ. ಸೊ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಮದುವೆ ಆಗಿರೋದು 2007 ಜುಲೈ 2007. ಡಿವೋರ್ಸ್ ಆಗಿರೋದು ಆಗಸ್ಟ್ 2013ಗೆ. ಯಾವ ಕಾರಣಕ್ಕೆ ಪವಿತ್ರ ಅವರಿಂದ ಸಂಜಯ್ ಸಿಂಗ್ ದೂರ ಆದರು? ಸರ್, ನಾವು ದೂರ ಆಗೋದಕ್ಕೆ ಒಂದೇ ಕಾರಣ ಅಂದರೆ ಟೈಮಿಂಗ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದೇ ಮೇನ್ ಕಾರಣ. ಅದರಿಂದ ನಾವು ದೂರ ಆಗಿರೋದು ಅಷ್ಟೇ. ಬಿಟ್ಟರೆ ಮಾತ್ರ ಪರ್ಪಸ್ ಏನೂ ಇರಲಿಲ್ಲ. ದಟ್ ಅವಳು ಹಿಂಗೆ, ನಾನು ಹಿಂಗೆ, ಅವ್ರು ಈ ಥರ ಆ ಥರ ಏನೂ ಇಲ್ಲ. ಇಟ್ಸ್ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ಟೈಮಿಂಗ್ ಅಷ್ಟೇ. ಮತ್ತೆ ಪವಿತ್ರ ಅವ್ರನ್ನ ಸಂಪರ್ಕ ಮಾಡುವಂಥದ್ದು, ಮಾತನಾಡುವಂತಹ ಕೆಲಸ ಏನಾರು ಆಯ್ತಾ? ಸೊ ನಿಮ್ಮ ಮಗಳು ಕೂಡ ಇರ್ತಕ್ಕಂಥದ್ದು, ಮಗಳ ಜೊತೆ ಮಾತಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತಾ ಹೆಂಗೆ? ಇಲ್ಲ, ಮಗಳ ಹತ್ರ ಮಾತಾಡಿದ್ದೀನಿ, ಬಟ್ ಪವಿತ್ರ ಗೌಡ ಹತ್ರ ಇಲ್ಲ. ಚಾನ್ಸೇ ಇಲ್ಲ ಸರ್. ನಾನು ಅವ್ರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ, ಅವರು ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ. ಸೊ ಅವ್ರು ಐ ಡೋಂಟ್ ನೋ, ನನ್ನ ಹತ್ರ ಅವ್ರ ನಂಬರ್ ಇಲ್ಲ. ಅವ್ರ ಹತ್ರ ನನ್ನ ಪ್ರಕಾರ ನನ್ನ ನಂಬರ್ ಅವ್ರ ಥರನೂ ಇಲ್ಲ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ಥ್ರೂ ನಾವು ಯಾವಾಗಲೂ ಟಚ್ಚೇ ಇಲ್ಲ. ಸೊ ನಾವು ಯಾವಾಗಲೂ ಇಬ್ಬರಿಬ್ಬರಾಗೆ ಲೈಫಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಅವ್ರ ಪಾಟಿಗೆ ಅವ್ರ ಲೈಫ್ ಲೀಡ್ ಮಾಡ್ತಾಯಿದ್ರು, ನನ್ನ ಪಾಟಿಗೆ ನಾನು ಲೈಫ್ ಲೀಡ್ ಮಾಡ್ತಾಯಿದ್ರು. ಈಗ ನಿಮ್ಮ ಮಗಳ ಜೊತೆ ಎಷ್ಟು ಬಾರಿ ಮಾತಾಡಿದ್ರಿ ದೂರ ಆದ ನಂತರ? ಯಾವಾಗ ಕೊನೆಯದಾಗ ಮಾತಾಡಿದ್ರಿ? ಅವ್ರೇನು ಹೇಳ್ತಾರೆ, ಏನು ಮಾತಾಡಿದರು ಅನ್ನೋದು? ನಾನು ನನ್ನ ಮಗಳು ಒಂದು 3-4 ಸತಿ ಫೋನಲ್ಲಿ ಮಾತಾಡಿರ್ಬೋದು. ಬಟ್ ಜಾಸ್ತಿ ಅಂದರೆ ಅವಳ ಬಗ್ಗೆನೇ ಮಾತಾಡೋದು, ನನ್ನ ಮಗಳ ಬಗ್ಗೆನೇ. ಹೆಂಗೆ ಫ್ಯೂಚರ್ ಏನು ಓದಬೇಕು, ಫ್ಯೂಚರಲ್ಲಿ ಏನು ಮಾಡಬೇಕು, ಅದು ಜಾಸ್ತಿ. ಒಂದು ಸತಿ 2 ಸತಿ ಓಕೆ ಅಮ್ಮ ಹೇಗಿದ್ದಾಳೆ ಅಂದರೆ ಪವಿತ್ರ ಹೇಗಿದ್ದಾಳೆ ಅಂತ ನಾನು ಕೇಳಿದ್ದೀನಿ. ಅದರಲ್ಲಿ ನಾನು ಸುಳ್ಳು ಹೇಳಲ್ಲ, ಕೇಳಿದ್ದೀನಿ ಅಮ್ಮ ಹೇಗಿದ್ದಾಳೆ, ಚೆನ್ನಾಗಿದ್ದಾಳೆ ಇಲ್ವಾ ಅಂತ ಕೇಳಿದ್ದೀನಿ ಅಷ್ಟೇ. ನಿಮ್ಮ ಲೈಫಲ್ಲಿ ಪವಿತ್ರ ಇದ್ದಾರೆ, ಪವಿತ್ರ ಅವ್ರ ಲೈಫಲ್ಲಿ ನೀವು ಎರೇಜ್ ಆಗಿದ್ದೀರಾ, ನೀವಿಲ್ಲ. ಸೊ ಅದನ್ನ ಹೆಂಗೆ ತೊಗೊಳ್ತೀರಿ? ಸೊ ಈಗಲೂ ಕೂಡ ಪವಿತ್ರ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಏನು ಕಾರಣಕ್ಕೆ ಅನ್ನೋದು? ಕಾರಣ ಏನು ಹೇಳ್ಬೇಕು ಸರ್? ನೋಡಿ, ಪವಿತ್ರ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಪವಿತ್ರ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಕಾರಣ ಅಲ್ವಾ ಈಗಲೂ ನಾನು ಇದೇ ಥರ ಇರೋದು. ಈಗಲೂ ಕೂಡ ನಿಮಗೆ ಒಂದು ಅವಕಾಶ ಸಿಕ್ಕರೆ ಅಥವಾ ಅವರು ಒಪ್ಕೊಳ್ಳೋಂಥ ಸಾಧ್ಯತೆಗಳಿದ್ರೆ ಪವಿತ್ರ ಅವ್ರ ಜೊತೆಗೆ ಜೀವನ ಮಾಡುವಂಥ ಯೋಚನೆ ಇದೆಯಾ? ಅವ್ರಾಗ ಅವ್ರು ಬಂದರೆ ಡೆಫಿನೆಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ. ಬಟ್ ನಾನು ಫೋರ್ಸ್ಫುಲ್ಲಿ ಹೋಗ್ಬಿಟ್ಟು ಬಾ 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 ಅಂತ ನಾನು ಯಾವಾಗಲೂ ಹೋಗಲ್ಲ. ಅವ್ರಾಗ ಅವ್ರು ಬಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಂಥದ್ದೊಂದು ಘಟನೆಯಿಂದ ಪವಿತ್ರ ಮಾತ್ರ ಅಲ್ಲ, ದರ್ಶನ್ ಅವ್ರು ಕೂಡ ಜೈಲಿಗೆ ಹೋಗೋಂಥ ಸನ್ನಿವೇಶ ಬಂತು. ಹೆಂಗೆ ಅನಿಸ್ತದೆ? ಆಕ್ಸಿಡೆಂಟಲ್ ಕೇಸ್ ಅನಿಸುತ್ತೆ. ಒಬ್ಬರು ಮರ್ಡರ್ ಮಾಡಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ, ಆಕ್ಸಿಡೆಂಟಾಗಿ ಆಗೋಯ್ತು ಇದು. ಪವಿತ್ರ ಅವ್ರ ಮನಸ್ಥಿತಿ ಅಷ್ಟಕ್ಕೆ ಕೆಟ್ಟದಾಗ ಯಾವಾಗೂ ಇರಲಿಲ್ಲ, ಯಾವಾಗೂ ಇರೋದು ಇಲ್ಲ. ಶಿ ಈಸ್ ಎ ಸ್ವೀಟ್ ಗರ್ಲ್, ವೆರಿ ಕೇರಿಂಗ್ ಗರ್ಲ್. ನೀವು ಯಾವಾಗಾದರೂ ನೋಡಿ ಪವಿತ್ರ ಮುಖದಲ್ಲಿ ನಗನಗದಾದ್ರೆ ಏನು ನೋಡ್ತೀರಾ? ಅಂಥ ಹುಡುಗಿ ಸಿಟ್ಟಿಯಾಗಿ ತೀಸ್ಕೊತಾರೆ ಸರ್. ಕೋಪ ಇತ್ತು, ಒಂದು 2 ಏಟು ಹೊಡೆದಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಮರ್ಡರ್ ಅಂತ ತಪ್ಪು ಸರ್. ಎವ್ರಿ ಮೂಮೆಂಟ್. ಒಂದು ಅನ್ಫರ್ಗೆಟಬಲ್ ಮೆಮರಿ ಅಂದರೆ ನಾನು ತಾಳಿ ಕಟ್ಟುವಾಗ ಸರ್, ತಾಳಿ ಕಟ್ಟುವಾಗ ಅವ್ರು ನನ್ನ ಮುಂದೆ ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿದ್ದಾರವ, ಅದು ಕಣ್ಣ ಮುಂದೆ ಯಾವಾಗಲೂ ಬರುತ್ತೆ ಸರ್. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗೀನ್, TV9 ಬೆಂಗಳೂರು.